ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಒಂದು ಭರ್ಜರಿಯಾದಂಥ ಬಿಗ್ ಅಪ್ಡೇಟನ್ನು ನೀಡಿದ್ದಾರೆ ಸ್ನೇಹಿತರೆ. ಇನ್ನು ಮುಂದೆ ಗೃಹಲಕ್ಷ್ಮಿಗೆ ಮರು ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಬೇಕು ಅಂದರೆ ಸ್ನೇಹಿತರೆ, ಕಡ್ಡಾಯವಾಗಿ ನಿಮ್ಮ ಬಳಿ ವೋಟರ್ ಐ ಡಿ ಅಂತೂ ಕಂಪಲ್ಸರಿ ಆಗಿರಲೇಬೇಕು ಸ್ನೇಹಿತರೆ. ಹಾಗೆ ಸರ್ಕಾರದಿಂದ ಏನೆಲ್ಲ ಅಪ್ಡೇಟ್ಗಳನ್ನು ನೀಡಿದ್ದಾರೆ, ಹಾಗೆ ಗೃಹಲಕ್ಷ್ಮಿ ಹಣ 31ನೇ ಕಂತಿನ ಹಣ ಯಾವಾಗ ನಿಮ್ಮ ಖಾತೆಗಳಿಗೆ ಬರುತ್ತೆ, ಹಾಗೆ ಸರ್ಕಾರದಲ್ಲಿ ಆಗ್ತಾ ಇರುವಂಥ ಬದಲಾವಣೆಗಳೇನೇನು, ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಹಣ ಬರೋದು ಯಾವಾಗ, ಅದರ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಮೊದಲನೇದಾಗಿ ಸ್ನೇಹಿತರೆ, ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಒಂದು ಕನ್ಫ್ಯೂಷನ್ ಇದ್ದೇ ಇರುತ್ತೆ ಸ್ನೇಹಿತರೆ. ಏನಕ್ಕೋಸ್ಕರ ಸರ್ಕಾರವು ಈ ಒಂದು ಕೆಲಸವನ್ನು ಮಾಡ್ತಾ ಇದೆ, ಏನಕ್ಕೋಸ್ಕರ ಮರು ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿಸುವಂತಹ ಪ್ರಕ್ರಿಯೆಯನ್ನು ಆರಂಭವನ್ನು ಮಾಡಿದೆ, ನಮಗೆಲ್ಲ ಮೊದಲು ಅಮೌಂಟ್ ಎಲ್ಲ ಚೆನ್ನಾಗಿ ಬರ್ತಾ ಇತ್ತಲ್ಲ ಅನ್ನುವಂಥ ಒಂದು ಕನ್ಫ್ಯೂಸ್ ಇದ್ದೇ ಇರುತ್ತೆ ಸ್ನೇಹಿತರೆ. ಸರ್ಕಾರದಿಂದ ಸ್ನೇಹಿತರೆ ಸಾಕಷ್ಟು ಹಣ ಲಾಸ್ ಆಗ್ತಾ ಇತ್ತು. ರೀಸನ್ ಏನಪ್ಪಾ ಅಂದರೆ, ಗೃಹಲಕ್ಷ್ಮಿ ಫಲಾನುಭವಿಗಳ ಹೆಸರಲ್ಲಿ ಸ್ನೇಹಿತರೆ ಸಾಕಷ್ಟು ಹಣ ಏನಾಗ್ತಾ ಇತ್ತು, ವ್ಯರ್ಥ ಆಗ್ತಾ ಇತ್ತು. ಏಕೆಂದರೆ ಸೇರ್ಬೇಕಾಗಿರೋ ಹಣ ಫಲಾನುಭವಿಗಳಿಗೆ ಹೋಗಿ ಸೇರ್ತಾ ಇರಲಿಲ್ಲ, ಸಾಕಷ್ಟು ವ್ಯರ್ಥವಾಗ್ತಾ ಇತ್ತು. ಇದನ್ನೆಲ್ಲವನ್ನು ಕೂಡ ತಡೆಗಟ್ಟಬೇಕು ಅಂತ ಸರ್ಕಾರವು ಇದೊಂದು ರೂಲ್ಸನ್ನು ಜಾರಿಯನ್ನು ಮಾಡಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಏನಕ್ಕೆ ಅಂದರೆ ಸ್ನೇಹಿತರೆ, ಅತ್ತೆ ಸೊಸೆ ಒಂದೇ ಮನೆಯಲ್ಲಿದ್ದು ಹಣವನ್ನು ತೆಗೆದುಕೊಳ್ತಾ ಇದ್ರು ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಗೃಹಲಕ್ಷ್ಮಿ ಫಲಾನುಭವಿಗಳು ಏನು ಮಾಡ್ತಾ ಇದ್ರು, ಮರಣವನ್ನು ಹೊಂದಿರುವಂಥ ಫಲಾನುಭವಿಗಳ ಖಾತೆಗಳಿಗೆ ಅಮೌಂಟ್ ಬಂದರೆ ಅವರ ಅಮೌಂಟ್ನೆಲ್ಲ ಫೋನ್ಪೇ ಮುಖಾಂತರ, ATM ಮುಖಾಂತರ ಅಮೌಂಟ್ಗಳನ್ನು ತಗೊಳ್ತಾ ಇದ್ರು ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಇಲ್ಲಿಗ ಕರ್ನಾಟಕದಲ್ಲಿ ವೋಟನ್ನು ಕೂಡ ಹಾಕಿರಲ್ಲ, ಅವ್ರ ಹತ್ರ ವೋಟರ್ ಐ ಡಿನೂ ಕೂಡ ಇರಲ್ಲ, ಅವರು ಕೂಡ ಗೃಹಲಕ್ಷ್ಮಿ ಹಣವನ್ನು ಪಡೆದುಕೊಳ್ತಾ ಇದ್ರು ಸ್ನೇಹಿತರೆ. ಇದನ್ನೆಲ್ಲವನ್ನು ಕೂಡ ತಡೆಗಟ್ಟಬೇಕು ಅಂತ ಸರ್ಕಾರದಿಂದ ಈ ಒಂದು ಅಪ್ಡೇಟ್ಗಳನ್ನು ಬ್ಯಾಕ್ ಟು ಬ್ಯಾಕ್ ತರ್ತಾ ಇದೆ ಅಂತಲೇ ಹೇಳ್ಬೋದು. ಇವಾಗ ಸ್ನೇಹಿತರೆ, ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಬ್ಯಾಕ್ ಟು ಬ್ಯಾಕ್ ಆದಂಥ ಒಂದು ಬಿಗ್ ಅಪ್ಡೇಟ್ಗಳನ್ನು ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸರ್ಕಾರದವರು. ಸರ್ಕಾರದಿಂದ ಸ್ನೇಹಿತರೆ ಸಾಕಷ್ಟು ಅಪ್ಡೇಟ್ಗಳು ಬರ್ತಾ ಇದೆ. ನೀವು ಮರು ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಬೇಕು ಅಂದರೆ ಸ್ನೇಹಿತರೆ, ಕಂಪಲ್ಸರಿ ಆಗಿ ನಿಮ್ಮ ಬಳಿ ಅಂತೂ ವೋಟರ್ ಐ ಡಿ ಕಂಪಲ್ಸರಿ ಆಗಿರಲೇಬೇಕು ಸ್ನೇಹಿತರೆ. ಏನಕ್ಕೆ ಅಂದರೆ ಸ್ನೇಹಿತರೆ, ಕರ್ನಾಟಕದಲ್ಲಿ ಫಲಾನುಭವಿಗಳಿದಾರಲ್ಲ ಸ್ನೇಹಿತರೆ, ಆ ಫಲಾನುಭವಿಗಳಲ್ಲಿ ಸುಮಾರು 7ರಿಂದ 8 ಲಕ್ಷ ಫಲಾನುಭವಿಗಳ ಹತ್ರ ವೋಟರ್ ಐ ಡಿನೇ ಇಲ್ಲ ಸ್ನೇಹಿತರೆ. ಸರ್ಕಾರದಲ್ಲಿ DK ಶಿವಕುಮಾರ್ ಅವರು CM ಆಗೋಕ್ಕೂ ಮುಂಚೆನೇ ಒಂದು ಹೇಳಿಕೆಯನ್ನು ನೀಡಿದ್ರು, ನಾವು ಯಾವತ್ತಿದ್ರೂ ಸಹ ಗೃಹಲಕ್ಷ್ಮಿ ಹಣವನ್ನು ವೋಟರ್ ಐ ಡಿಯನ್ನು ಹೊಂದಿರೋರಿಗೆ ಮಾತ್ರ ಕೊಡ್ತೀವಿ, ಯಾರು ವೋಟಿಂಗ್ ಪವರ್ನ ಹೊಂದಿರ್ತಾರೆ ಅವರು ಮಾತ್ರ ಈ ಒಂದು ಫಲಾನುಭವಿಗಳ ಹಣವನ್ನು ಪಡೆದುಕೊಳ್ಳುವಂಥ ಅರ್ಹತೆಯನ್ನು ಹೊಂದ್ತಾರೆ ಅನ್ನುವಂಥ ಒಂದು ಸ್ಟೇಟ್ಮೆಂಟನ್ನು ನೀಡಿದರು ಸ್ನೇಹಿತರೆ. ಇದೀಗ ಸರ್ಕಾರದಿಂದ ಆ ಬದಲಾವಣೆಗಳನ್ನು ತರಬೇಕು ಅಂತ ಈ ಒಂದು ಅಪ್ಡೇಟ್ಗಳನ್ನು ತರ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಆದ್ದರಿಂದ ನಿಮ್ಮ ಬಳಿ ವೋಟರ್ ಐ ಡಿ ಅಂತೂ ಕಂಪಲ್ಸರಿ ಆಗಿರಲೇಬೇಕು ಸ್ನೇಹಿತರೆ. ಹಾಗೆ ಸಾಕಷ್ಟು ಫಲಾನುಭವಿಗಳಿಗೆ ಸ್ನೇಹಿತರೆ 31ನೇ ಕಂತಿನ ಹಣ ಯಾವಾಗ ನಮ್ಮ ಖಾತೆಗಳಿಗೆ ಬರುತ್ತೆ, ಈ ನಮಗೆ ತುಂಬಾ ಟೆನ್ಷನ್ ಆಗ್ತಾ ಇದೆ ಅನ್ನುವಂಥ ಒಂದು ಮೈಂಡ್ಸೆಟಲ್ಲೂ ಕೂಡ ಇರ್ತೀರಾ ಸ್ನೇಹಿತರೆ. ಇನ್ನೇನು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಮರು ಅರ್ಜಿಯನ್ನು ಸಲ್ಲಿಕೆಯನ್ನು ತೆಗೆದುಕೊಳ್ಳೋಕೆ ಸ್ನೇಹಿತರೆ ಸರ್ಕಾರದಿಂದನೇ ಅಧಿಕಾರಿಗಳು ಮನೆ ಮನೆಗಳಿಗೆ ಭೇಟಿಯನ್ನು ನೀಡಿ ನಿಮ್ಮ ಹತ್ರ ಇರುವಂಥ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ವೆರಿಫೈಯನ್ನು ಮಾಡಿಕೊಂಡು ನಿಮ್ಮ ಹತ್ರ ಫೇಸ್ ವೆರಿಫಿಕೇಷನ್ನು ಕೂಡ ಮಾಡಿಕೊಂಡು ನಿಮ್ಮ ಮರು ಅರ್ಜಿಯನ್ನು ಸಲ್ಲಿಕೆಯನ್ನು ತಗೊಳ್ತಾರೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಮರು ಅರ್ಜಿಯನ್ನು ಸಲ್ಲಿಕೆಯನ್ನು ತಗೊಳ್ಳೋಕೆ ಬಂದಾಗ ಸ್ನೇಹಿತರೆ ನಿಮ್ಮ ಬಳಿ ಇಷ್ಟು ಡಾಕ್ಯುಮೆಂಟ್ಸ್ಗಳು ಕಂಪಲ್ಸರಿ ಆಗಿರಲೇಬೇಕಾಗುತ್ತೆ. ನಿಮ್ಮ ಬಳಿ ಸ್ನೇಹಿತರೆ ವೋಟರ್ ಐ ಡಿ ಕಂಪಲ್ಸರಿ ಆಗಿರಬೇಕು ಸ್ನೇಹಿತರೆ, ರೇಷನ್ ಕಾರ್ಡ್ ಇರಲೇಬೇಕು ಸ್ನೇಹಿತರೆ, ಆಧಾರ್ ಕಾರ್ಡು ಕೂಡ ನಿಮ್ಮ ಬಳಿ ಕಡ್ಡಾಯವಾಗಿರಲೇಬೇಕು ಸ್ನೇಹಿತರೆ. ಕ್ಯಾಸ್ಟ್ ಇನ್ಕಮು ಬಾಯಲ್ಲಿ ಹೇಳಿದ್ರು ನಡೀತದಂತೆ, ಅದನ್ನು ಕೂಡ ಕೇಳ್ತಾರೆ ಸ್ನೇಹಿತರೆ. ಇನ್ನು 5ನೇದಾಗಿ ಸ್ನೇಹಿತರೆ, ಕರ್ನಾಟಕದ ಒಂದು ಬ್ಯಾಂಕ್ ಖಾತೆ ಅಂತೂ ನಿಮ್ಮ ಬಳಿ ಕಂಪಲ್ಸರಿ ಆಗಿ ಇರಲೇಬೇಕು ಸ್ನೇಹಿತರೆ. ಹಾಗೆ ಇನ್ನೂ ಒಂದು ಅಪ್ಡೇಟನ್ನು ಮಿಸ್ ಮಾಡಿಬಿಟ್ಟಿದ್ದೆ, ಎಲ್ಲ ನಂಬರ್ಗಳು ಕೂಡ ಆ್ಯಕ್ಟಿವ್ ಆಗಿರಬೇಕು ಸ್ನೇಹಿತರೆ. ಕೆಲವರು ಏನು ಮಾಡ್ತಾರೆ, ವೋಟರ್ ಐ ಡಿ ಹಾಗೆ ರೇಷನ್ ಕಾರ್ಡ್ಗೆ ಕೊಟ್ಟಿರುವಂಥ ನಂಬರ್ಗಳು ಲಿಂಕ್ ಆಗಿರಲ್ಲ, ಆ ಲಿಂಕ್ ಆಗಿಲ್ಲ ಅಂದರೆ ಲಿಂಕನ್ನು ಮಾಡಿಸ್ಕೊಳ್ಳಿ. ಹಾಗೆ ಸ್ನೇಹಿತರೆ ಅವೆಲ್ಲವೂ ಕೂಡ ಚೆನ್ನಾಗಿರಬೇಕು ಸ್ನೇಹಿತರೆ, ಅವೆಲ್ಲ ಆ್ಯಕ್ಟಿವ್ ಆಗಿರಬೇಕು. ಹಾಗೆ ಬ್ಯಾಂಕ್ ಖಾತೆ ಇದೆಯಲ್ಲ ಸ್ನೇಹಿತರೆ, ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬ್ಯಾಂಕ್ ಖಾತೆಯನ್ನು ಕೂಡ ಏನಪ್ಪ ಅಂದರೆ ಸಾಕಷ್ಟು ಫಲಾನುಭವಿಗಳು ಅದನ್ನ ಯೂಸ್ ಮಾಡದೆ ಏನಾದರೂ ಬಿಟ್ಬಿಡ್ತು ಅಂದರೆ ಏನಾಗುತ್ತೆ, ಮಿನಿಮಮ್ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡಿದೆ ಅದನ್ನು ಯೂಸನ್ನೇ ಮಾಡದೆ ಒಂದು 6-7 ತಿಂಗಳು ಬಿಟ್ಬಿಟ್ಟಿದ್ರೆ ಅಥವಾ ಅದನ್ನು ಯೂಸ್ ಮಾಡದೆ ಬಿಟ್ಬಿಟ್ಟಿದ್ರೆ ಸ್ನೇಹಿತರೆ ಟೆಂಪ್ರರಿ ಅಕೌಂಟು ಕೂಡ ಬ್ಲ್ಯಾಕ್ ಆಗಿರುತ್ತೆ, ಅದನ್ನು ಕೂಡ ಸ್ವಲ್ಪ ಚೆಕ್ ಮಾಡಿಸ್ಕೊಳ್ಳಿ. ಇಷ್ಟು ದಾಖಲೆಗಳಿತ್ತು ಅಂದರೆ ಸ್ನೇಹಿತರೆ ನಿಮಗೆ ಗೃಹಲಕ್ಷ್ಮಿ ಮರು ಅರ್ಜಿಯನ್ನು ತಗೊಳ್ತಾರೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಗೃಹಲಕ್ಷ್ಮಿ 30 ಹಾಗೆ 31ನೇ ಕಂತಿನ ಹಣ ಇದೆಯಲ್ಲ ಸ್ನೇಹಿತರೆ, ಸಾಕಷ್ಟು ಫಲಾನುಭವಿಗಳಿಗೆ ಡೌಟ್ ಅಂತೂ ಇರುತ್ತೆ, ಯಾವಾಗ ನಮ್ಮ ಕಂತಿನ ಹಣ ಬರುತ್ತೆ ಅಂತ ಸ್ನೇಹಿತರೆ. ಇನ್ನೇನು ಶೀಘ್ರದಲ್ಲೇ ಸ್ನೇಹಿತರೆ ಸರ್ಕಾರದಿಂದ 31ನೇ ಕಂತಿನ ಹಣ ಇದೆಯಲ್ಲ ಸ್ನೇಹಿತರೆ, ಅದನ್ನ ಆಲ್ರೆಡಿ ಮಹಿಳಾ ಮತ್ತು ಕಲ್ಯಾಣ ಇಲಾಖೆಗೆ ರಿಲೀಸನ್ನು ಮಾಡಿದ್ದಾರೆ ಸ್ನೇಹಿತರೆ. ಆದರೆ ಏನಾಗ್ತಾ ಇದೆಯಪ್ಪ ಅಂದರೆ ಈಗ ಸಾಕಷ್ಟು ಅಪ್ಡೇಟ್ಗಳಾಗ್ತಾ ಇರೋ ಸ್ನೇಹಿತರೆ,
ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಇದರ ಬಗ್ಗೆ ಸ್ವಲ್ಪ ಮಾತನಾಡಿದ್ದಾರೆ ಸ್ನೇಹಿತರೆ. ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ ಅಮೌಂಟ್ ಬರುತ್ತೆ. ಏನಪ್ಪಾ ಅಂದ್ರೆ ಇವಾಗೆಲ್ಲ ಮರು ಅರ್ಜಿಯನ್ನು ಸಲ್ಲಿಕೆಯನ್ನ ಮಾಡಬೇಕು. ಹಾಗೆ ವೋಟರ್ ಐಡಿದು SIP ಅದೆಲ್ಲ ನಡೀತಾ ಇದೆ. ಹಾಗೆ ಸಾಕಷ್ಟು ಅಪ್ಡೇಟ್ಗಳು ಬರ್ತಾ ಇರೋ ಕಾರಣದಿಂದ ಸ್ನೇಹಿತರೆ 31ನೇ ಕಂತಿನ ಹಣ ಸ್ವಲ್ಪ ಡಿಲೇ ಆಗ್ತಾ ಇದೆ. ಹಾಗೆ 29 ಜಿಲ್ಲೆಗಳಲ್ಲಿ ಸ್ನೇಹಿತರೆ ಸಾಕಷ್ಟು ಜಿಲ್ಲೆಗಳಲ್ಲಿ 30ನೇ ಕಂತಿನ ಹಣ ಯಾರಿಗೆಲ್ಲ ಡಿಲೇ ಆಗಿತ್ತು, ಹಾಗೆ ಸಾಕಷ್ಟು ಮಹಿಳೆಯರಿಗೆ ಬಂದಿರಲಿಲ್ವಲ್ಲ ಸ್ನೇಹಿತರೆ, ಸಾಕಷ್ಟು ಮಹಿಳೆಯರಿಗೆ ಅಮೌಂಟ್ ಎಲ್ಲ ಕ್ರೆಡಿಟ್ ಆಗಿದೆ ಸ್ನೇಹಿತರೆ. ಇನ್ನು ಸ್ವಲ್ಪ ಉಳ್ಕೊಂಡಿರುವಂತಹ ಮಹಿಳೆಯರಿಗೆ ಬ್ಯಾಚ್ ವೈಸ್ ಅಲ್ಲಿ ಅಮೌಂಟ್ ಹಾಕ್ತಾರೆ ಸ್ನೇಹಿತರೆ. ಇವಾಗ ಒಟ್ಟಿಗೆ ರಿಲೀಸ್ ಅನ್ನ ಮಾಡ್ಬಿಟ್ರೆ ಎಲ್ಲರೂ ಕೂಡ ಹಾಕೋಕ್ಕಾಗಲ್ಲ, ಯಾಕೆಂದ್ರೆ ಸರ್ವರ್ಗಳು ಕೂಡ ಬ್ಯುಸಿ ಆಗ್ತವೆ. ಹಾಗೆ ಅಮೌಂಟ್ಗಳು ಕೂಡ ಒಟ್ಟಿಗೆ ಟ್ರಾನ್ಸಾಕ್ಷನ್ ಮಾಡ್ಸೋಕ್ಕಾಗಲ್ಲ ಅಂತ ಸ್ನೇಹಿತರೆ ಬ್ಯಾಚ್ ವೈಸ್ ಅಲ್ಲಿ ರಿಲೀಸ್ ಅನ್ನ ಮಾಡ್ತಾ ಹೋಗ್ತಾರೆ ಸ್ನೇಹಿತರೆ. ಒಂದೊಂದು ಜಿಲ್ಲೆಗಳಲ್ಲಿ ಒಂದೊಂದು ಕಡೆ ಗೃಹಲಕ್ಷ್ಮಿ ಹಣವನ್ನು ಕ್ರೆಡಿಟ್ ಅನ್ನ ಮಾಡ್ತಾ ಹೋಗ್ತಾರೆ ಸ್ನೇಹಿತರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಗೃಹಲಕ್ಷ್ಮಿ 30 ಹಾಗೆ 31ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಯಾರಿಗೆಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಎಷ್ಟು ಕಂತಿನ ಹಣ ಬಂದಿಲ್ಲ ತಪ್ಪದೇ ಕಮೆಂಟ್ ಅನ್ನ ಮಾಡಿ. ಹಾಗೆ ಗೃಹಲಕ್ಷ್ಮಿ ಲೇಟೆಸ್ಟ್ ಅಪ್ಡೇಟ್ಗಳನ್ನ ಈ ಚಾನಲ್ ಅಲ್ಲಿ ಹಾಕ್ತಾ ಇರ್ತೀನಿ, ತಪ್ಪದೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.